ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರತಕ್ಕಂತಹ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಈ ಒಂದು ಪರೀಕ್ಷೆಯ ಮಾದರಿ ಉತ್ತರಗಳಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಒಂದು ಪ್ರಶ್ನೆಗಳು ಇರ್ತಕ್ಕಂಥದ್ದು. ಮೊದಲೇ ಒಂದು ಪ್ರಶ್ನೆ ಏನಾಗಿತ್ತು ಅಂತಂದರೆ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಸರಿಯಾದ ಉತ್ತರ ಏನಾಗ್ತೈತೆ ಅಂದ್ರೆ ಅಪ್ಪಿಕೋ ಚಳವಳಿ ಅಂಥೇಳಿ. ಓಕೆ, ಎರಡನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂಥೇಳಿ ಟೀಕಿಸಿದ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯ ಅಂಥೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ರು. ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ಎಡ್ಮಂಡ್ ಬರ್ಕ್ ಅಂತಕ್ಕಂಥವನು ಸರಿಯಾದ ಉತ್ತರ ಆಗ್ತದೆ. ಮೂರನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ಒಂದು ರಾಷ್ಟ್ರಗಳು ಯಾವುವು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ರು. ರಾಷ್ಟ್ರಗಳು ಯಾವ ತಂದಾಗ ಆಪ್ಷನ್ ಡಿ ಆಗ್ತದೆ. ಸೋವಿಯತ್ ರಷ್ಯಾ ಮತ್ತು ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂಥೇಳಿ. ನಾಲ್ಕನೇ ಪ್ರಶ್ನೆ, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಉತ್ತರ ಯಾವುದಾಗ್ತದೆ ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಇನ್ನು ಐದನೇ ಪ್ರಶ್ನೆ, ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಏಕೆಂದರೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅದು ಮಾಹಿತಿ ತಂತ್ರಜ್ಞಾನದ ಒಂದು ಕೇಂದ್ರವಾಗಿದೆ. ಆ ಕಾರಣಕ್ಕಾಗಿ ಆಪ್ಷನ್ ಎ ಆಗ್ತದೆ. ಆರನೇ ಪ್ರಶ್ನೆ, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಒಂದು ಅಭಿವೃದ್ಧಿ ಎಂದು ಹೇಳಿದವರು. ಇದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಏನಂತಂದ್ರೆ ಆಪ್ಷನ್ ಬಿ ಆಗ್ತದೆ. ಮಹಾತ್ಮ ಗಾಂಧೀಜಿಯವರು. ಓಕೆ, ಏಳನೇ ಪ್ರಶ್ನೆ, ಭಾರತದಲ್ಲಿ ಸ್ತರವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಅಂತೇಳಿದ. ಅದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ. ಇಲ್ಲಿ ಜಾತಿ ಪದ್ಧತಿಯಲ್ಲಿ ಈ ಸಾಮಾಜಿಕ ಸ್ತರವಿನ್ಯಾಸವನ್ನು ನಾವಿಲ್ಲಿ ಗುರುತಿಸ್ತೀವಿ. ಎಂಟನೇ ಪ್ರಶ್ನೆ, ಮಮತಾರವರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಖಾತೆ ಅಲ್ಲಿ ಹೊಂದಿದ್ದೇನಂತಂದ್ರೆ ಬ್ಯಾಂಕ್ ಅವರ ಖಾತೆಗೆ ಬಡ್ಡಿಯನ್ನು ಕೊಡುವ ಬದಲು ಸೇವಾ ಶುಲ್ಕವನ್ನು ವಸೂಲಿ ಮಾಡಲಾಗ್ತದೆ. ಹಾಗಾದರೆ ಮಮತಾ ಅವರು ಹೊಂದಿರುವ ಒಂದು ಬ್ಯಾಂಕ್ ಖಾತೆಯ ವಿಧ ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಉತ್ತರ ಯಾವುದಂತಂದರೆ ಇಲ್ಲಿ ಚಾಲ್ತಿ ಖಾತೆ ಅಂತಕ್ಕಂಥದ್ದು. ಇಲ್ಲಿ ಬಡ್ಡಿಯನ್ನು ಕೊಡದೆ ಸೇವಾ ಶುಲ್ಕವನ್ನು ವಸೂಲಿ ಮಾಡ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಏನೇನು ಕೇಳಿದ್ರು ನೋಡೋಣ. 9ನೇ ಪ್ರಶ್ನೆ, ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಪ್ರಮುಖ ಕಾರಣವೇನು ಅಂತೇಳಿ. ಇದಕ್ಕೆ ಕಾರಣ ಏನಂತಂದಾಗ ಹಲಗಲಿಯಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅಂತಂದರೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ರು. ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ. ಇದು ಪ್ರಿಪರೇಟರಿ ಎಕ್ಸಾಮ್ 1ರಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಇನ್ನು 10ನೇ ಪ್ರಶ್ನೆ, ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ರು. ಮಹಾಯುದ್ಧಗಳನ್ನು ತಡೆಗಟ್ಟಲು ಅಂತೇಳಿ ಆನ್ಸರನ್ನು ಬರೀಬೇಕು. ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು 11ನೇ ಪ್ರಶ್ನೆ, ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಕಾರಣವೇನು ಅಂತೇಳಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದ್ರೆ ಈ ಭದ್ರತಾ ಮಂಡಳಿ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಮತ್ತು ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಸಚಿವ ಸಂಪುಟ ಅಂತೇಳಿ ಕರಿತೀವಿ. ಇನ್ನು 12ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಒಂದು ಕಡಿಮೆ ಮಳೆಯನ್ನು ಪಡಿತಕ್ಕಂಥ ಋತುವನ್ನು ಹೆಸರಿಸಿ ಅಂತೇಳಿದ. ಇದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಏನಂತಂದ್ರೆ ಚಳಿಗಾಲ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಋತು. ಸರಿಸುಮಾರು 2% ಮಳೆಯನ್ನು ಇಲ್ಲಿ ಪಡಿತದೆ. ನೆಕ್ಸ್ಟು ಸಾರಿಗೆ ಎಂದರೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ವಸ್ತುಗಳನ್ನು, ಸೇವೆಗಳನ್ನು ಮತ್ತು ಮಾಹಿತಿಯನ್ನು ಹಾಗೂ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಇಲ್ಲಿ ಸಾಗಿಸುವುದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಸಾರಿಗೆ ಅಂತೇಳಿ ಕರಿತೀವಿ. ಇನ್ನು 14ನೇ ಪ್ರಶ್ನೆ, ಭಾರತದ ಯೋಜನಾ ಆಯೋಗದ ಪ್ರಕಾರ ಕೊರತೆ ಹಣಕಾಸು ಎಂದರೇನು ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ರು. ಸರ್ಕಾರದ ಆಯವ್ಯಯ ಪತ್ರದ ಮೂಲಕ ಅರ್ಥವ್ಯವಸ್ಥೆಯ ನಿವ್ವಳ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಕೊರತೆ ಹಣಕಾಸು ಅಂತೇಳಿ ಕರಿತೀವಿ. ಇನ್ನು 15ನೇ ಪ್ರಶ್ನೆ, ಸುರೇಶನು ಶಾಲೆಗೆ ಹೋಗುವಾಗ ಅಪಘಾತಕ್ಕೀಡಾಗುತ್ತಾನೆ. ಆತನನ್ನು ನೋಡಲು ಜನ ಸೇರುತ್ತಾರೆ. ಹಾಗಾದರೆ ಇದು ಯಾವ ವಿಧದ ಒಂದು ಸಮೂಹ ವರ್ತನೆಯಾಗಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಸರಿಯಾದ ಉತ್ತರ ಜನಮಂದಿ ಅಂತಕ್ಕಂಥದ್ದು ಆಗ್ತದೆ. ಇನ್ನು 16ನೇ ಪ್ರಶ್ನೆ,
ಉದ್ಯಮಿಗಳು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಹೇಗೆ ಸಹಾಯ ಮಾಡುತ್ತಾರೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದರು. ಸೊ ಏನು ಮಾಡ್ತಾರೆ ಅಂತಂದರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸುವುದರ ಮೂಲಕ ಇಲ್ಲಿ ಈ ಒಂದು ಪ್ರಾಂತೀಯ ತಾರತಮ್ಯವನ್ನು ನಿವಾರಣೆ ಮಾಡ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಸೊ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಸೊ 17ನೇ ಪ್ರಶ್ನೆ, ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದರು. ಹಾಗಾದರೆ ಇದು ಈ ಒಂದು ಆಯೋಗ ಏನು ಮಾಡ್ತಿದೆ ಅಂತಂದಾಗ, ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಒಂದು ನೇಮಕವನ್ನು ಮಾಡಿಕೊಳ್ತಕ್ಕಂಥದ್ದು. ಇನ್ನು ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಗಳನ್ನು ಇಲ್ಲಿ ನಡೆಸುವುದು. ಶಿಸ್ತು ಮತ್ತು ಅನ್ವಯ ಏನಂತಂದರೆ ಇಲ್ಲಿ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಕ್ಕಂಥದ್ದು. ಇನ್ನು ವರ್ಷಕ್ಕೆ 2 ಬಾರಿ ಇಲಾಖೆಯ ಪರೀಕ್ಷೆಗಳನ್ನು ನಡೆಸುವುದು. ಸೊ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸಮನ್ವಯ ಕಾರ್ಯವನ್ನು ಕೂಡ ಇಲ್ಲಿ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ಮಾಡ್ತದೆ. ಅಥವಾ ಪ್ರಶ್ನೆ ಕೇಳಿದರು, ಸೊ ಅಭಿವೃದ್ಧಿಯಲ್ಲಿ IBRDಯ ಒಂದು ಪಾತ್ರ ಅಂತಕ್ಕಂಥದ್ದು. ಸೊ ಇಲ್ಲಿ ಅಂತಾರಾಷ್ಟ್ರೀಯ ಒಂದು ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಕರಿತೀವಿ. ಸೊ ಇದರದ್ದು ಒಂದು ಪಾತ್ರ ಅಂತಕ್ಕಂಥದ್ದಿದೆ. ಸೊ ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತನಕ್ಕಾಗಿ ಸೊ ಈ ಒಂದು ಬ್ಯಾಂಕ್ ಇಲ್ಲಿ ಸ್ಥಾಪನೆ ಆಗ್ತದೆ. ಇನ್ನು ಇದರ ಒಂದು ಪಾತ್ರವನ್ನು ನೋಡಿದಾಗ ಸೊ ಅಭಿವೃದ್ಧಿಯಲ್ಲಿ ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕಗಳ ಅಭಿವೃದ್ಧಿಗಾಗಿ ಸೊ ಅಗಾಧ ಮೊತ್ತದ ಸಾಲವನ್ನು ಇಲ್ಲಿ ಕೊಡುತ್ತದೆ. ಇನ್ನು ಅದೇ ರೀತಿ ವಿಶ್ವ ವ್ಯಾಪಾರ ಹಾಗೂ ವಿದೇಶಿ ವಿನಿಮಯ ಪಾವತಿಯಲ್ಲಿ ಸಮತೋಲನಕ್ಕೆ ಸಹಾಯವನ್ನು ಮಾಡ್ತದೆ. ಇನ್ನು ಎಲ್ಲ ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಸೊ ಈ ಒಂದು IBRD ಬ್ಯಾಂಕ್ ಅಂತಕ್ಕಂಥದ್ದು ಕೊಡುತ್ತದೆ. ಸೊ ಇದಿಷ್ಟು ಅಭಿವೃದ್ಧಿಯಲ್ಲಿ IBRDಯ ಒಂದು ಪಾತ್ರ. ಇನ್ನು 18ನೇದು, ಸೊ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳ್ಯಾವು ಅಂಥೇಳಿ. ಮುಖ್ಯವಾಗಿ ಕಾರಣ ಯಾವತ್ತಂದಾಗ ಸೊ ಕಡು ಬಡತನ ಆಗಿರ್ಬೋದು, ಕೌಟುಂಬಿಕ ಕಲಹ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ಉದ್ಯಮಿಗಳ ಒಂದು ಲಾಭಕೋರತನ, ಸೊ ಅನಕ್ಷರತೆ ಆಗಿರ್ಬೋದು, ಮಕ್ಕಳ ಅಪಹರಣ ಅಂತಕ್ಕಂಥದ್ದು. ಸೊ ಇನ್ನೂ ಅನೇಕ ಕಾರಣಗಳನ್ನಿಲ್ಲಿ ನೀವು ಬರಿಬೋದು. ಅಥವಾ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಸೊ ದಂಬಿಗೆ ಕಾರಣಗಳ್ಯಾವು ಅಂಥೇಳಿ. ಮುಖ್ಯವಾಗಿ ಪ್ರಚೋದಕ ಸನ್ನಿವೇಶ ಮುಖ್ಯವಾಗಿ ಕಾರಣ ಆಗ್ತದೆ. ಇನ್ನು ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆಗಿರ್ಬೋದು, ಅನಾಗರಿಕ ನಡವಳಿಕೆ, ಸೊ ಕಲಹ ನಡೆಸುವವರಲ್ಲಿರಬಹುದಾದ ಒಂದು ಅಪರಾಧಿ ಗುಣ ಆಗಿರ್ಬೋದು, ಸೊ ದಂಬಿಪರ ಒಂದು ಮನೋಭಾವ. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ದಂಬಿಗೆ ಮುಖ್ಯವಾಗಿ ಇರತಕ್ಕಂಥ ಒಂದು ಕಾರಣಗಳು. 19ನೇ ಪ್ರಶ್ನೆ, ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂಥೇಳಿ. ಜುನಾಗಢದ ನವಾಬ್ ಏನು ಮಾಡ್ತಾನೆ ಅಂತಂದರೆ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛೆಯನ್ನು ಮಾಡಿರ್ತಾನೆ. ಪ್ರಜೆಗಳಿಂದ ತೀವ್ರ ಪ್ರತಿರೋಧ ಅಂತಕ್ಕಂಥದ್ದು ಉಂಟಾಗ್ತದೆ. ಇನ್ನು ನವಾಬನು ರಾಜ್ಯವನ್ನು ಬಿಟ್ಟು ಪಲಾಯನ ಮಾಡ್ತಾನೆ. ಸೊ ಅದೇ ರೀತಿ ದಿವಾನರ ಒಂದು ಮನವಿಯ ಮೇರೆಗೆ 1949ರಲ್ಲಿ ಸೊ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ. ಓಕೆ, ಇನ್ನು 20ನೇ ಪ್ರಶ್ನೆ, ಮಳೆ ಕೊಯ್ಲಿನ ಒಂದು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತೇಳಿದ. ಸೊ ಯಾಕೆ ಮಳೆ ಕೊಯ್ಲು ಅಂತಕ್ಕಂಥದ್ದು ನಮಗೆ ಬೇಕಾಗ್ತದೆ ಅಂತಂದಾಗ, ಸೊ ಜಲಸಂಪತ್ತದಿಂದ ಸೊ ತಾರತಮ್ಯ ಅಂತಕ್ಕಂಥದ್ದು ಕೂಡಿದ. ಆಮೇಲೆ ಮಳೆಗಾಲದ ಅವಧಿ ಕಡಿಮೆ ಇದೆ, ಸೊ ಆ ಕಾರಣಕ್ಕಾಗಿ ಬೇಕಾಗ್ತದೆ. ಇನ್ನು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ದೀರ್ಘ ಮಳೆರಹಿತ ಪ್ರದೇಶಗಳಾಗಿವೆ ಅಂತಕ್ಕಂಥದ್ದು ಬರೀಬೇಕು. ಇನ್ನು ಜಲಕ್ಷಾಮ ಒಂದು ಪರಿಹಾರಕ್ಕೆ ಈ ಒಂದು ಮಳೆ ಕೊಯ್ಲು ಅಂತಕ್ಕಂಥದ್ದು ಸೂಕ್ತವಾಗಿರ್ತದೆ. 21ನೇ ಪ್ರಶ್ನೆ, ಹತ್ತಿಯು ಒಂದು ಭಾರತದ ಅತ್ಯಂತ ಪ್ರಮುಖ ನಾರು ಬೆಳೆಯಾಗಿದೆ ಏಕೆ ಅಂತೇಳಿ ಪ್ರಶ್ನೆನ ಕೇಳಿದರು. ಸೊ ಏಕೆ ಅಂತಂದಾಗ ಹತ್ತಿ ಗಿರಣಿಗಳಲ್ಲಿ ಕಚ್ಚಾ ವಸ್ತುವಾಗಿ ಇದನ್ನು ಬಳಕೆ ಮಾಡ್ತಾರೆ. ಇನ್ನು ಇದರಿಂದ ಸೊ ವಿದೇಶಗಳಿಗೆ ಏನು ಮಾಡಲಾಗ್ತದಪ್ಪ ಅಂತಂದರೆ ಇಲ್ಲಿ ರಫ್ತನ್ನು ಮಾಡಲಾಗ್ತದೆ. ಹಾಗಾಗಿ ವಿದೇಶಿ ವಿನಿಮಯ ಗಳಿಕೆ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಹತ್ತಿ ಬೆಳೆಯು ಪ್ರದೇಶಗಳಲ್ಲಿ ಭಾರತ ಏನಾಯ್ತಂದ್ರೆ ಇಲ್ಲಿ ಮುಖ್ಯವಾಗಿ ಮೊದಲೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಉತ್ಪಾದನೆಯಲ್ಲಿ ತೆಗೆದುಕೊಂಡಾಗ ಸೊ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು 22ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಸೊ ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥಾನಗಳನ್ನಿಲ್ಲಿ ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಸತಾರ, ಸೊ ಇದು ಮೊದಲೇದೊಂದು ರಾಜ್ಯವಾಗಿರ್ತದೆ. ಇನ್ನು ಝಾನ್ಸಿ ಆಗಿರ್ಬೋದು, ಜೈಪುರ್ ಆಗಿರ್ಬೋದು, ಅದೇ ರೀತಿ ಉದಯಪುರ್, ಸಂಬಲ್ಪುರ್ ಅಂತಕ್ಕಂಥದ್ದು. ಓಕೆ, ಇನ್ನು 23ನೇ ಪ್ರಶ್ನೆ, ಸದಾ ಹಸಿರು ಕ್ರಾಂತಿಯನ್ನು ಏಕೆ ಪ್ರಾರಂಭಿಸಲಾಯಿತು ಅಂಥೇಳಿ. ಸೊ ಏಕೆ ತಂದಾಗ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಬಳಕೆ ಮಾಡಲಿಕ್ಕೆ, ಸಾವಯವ ಕೃಷಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಶೂನ್ಯ ಬಂಡವಾಳ ಕೃಷಿಯನ್ನು ಪ್ರಗತಿ ಮಾಡಲಿಕ್ಕೆ, ಸೊ ಸುಸ್ಥಿರ ಕೃಷಿಯನ್ನು ಒಂದು ವಿಧಾನವನ್ನು ಅಳವಡಿಕೆ ಮಾಡಲಿಕ್ಕೆ ಸೊ ಸದಾ ಹಸಿರು ಕ್ರಾಂತಿ ಅಥವಾ 2ನೇ ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ. 2ನೇ ಹಸಿರು ಕ್ರಾಂತಿ ಅಂತೇಳಿ. ಓಕೆ, ಇನ್ನು 24ನೇ ಪ್ರಶ್ನೆ, ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನ ಇದನ್ನು ಆಚರಣೆ ಮಾಡಲು ಕಾರಣ ಏನಂತೇಳಿ ಪ್ರಶ್ನೆಯನ್ನು ಕೇಳಿದರು. ಸೊ ಯಾಕಂತಂದಾಗ ಸೊ ಜಾನ್ ಎಫ್ ಕೆನಡಿ ಅವರು ಸೊ ಅಮೇರಿಕಾದ ಅಧ್ಯಕ್ಷರಾಗಿರ್ತಾರೆ, ಮಾಜಿ ಅಧ್ಯಕ್ಷರು. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಅಮೇರಿಕಾದ ಒಂದು ಪ್ರಜೆಗಳಿಗೆ ಸೊ ಗ್ರಾಹಕ ಹಕ್ಕುಗಳನ್ನು ಕೊಡ್ತಾರೆ.
ಸೊ ಆ ಹಕ್ಕುಗಳನ್ನು 1962ರಲ್ಲಿ ಕೊಡ್ತಾರೆ. ಹಕ್ಕುಗಳು ಯಾವತ್ತಂದ್ರೆ ಮಾಹಿತಿ ಪಡಿತಕ್ಕಂಥ ಹಕ್ಕು, ನಿವೇದನೆ ಆಗಿರ್ಬೋದು, ಪರಿಹಾರ ಕೇಳ್ತಕ್ಕಂಥ ಹಕ್ಕು, ಆಯ್ಕೆ ಹಕ್ಕು ಅಂತಕ್ಕಂಥ 4 ಹಕ್ಕುಗಳಲ್ಲಿ ಕೊಡ್ತಾರೆ. ಸೊ ಆ ಕಾರಣಕ್ಕಾಗಿ ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 3 ಅಂಕದ ಒಂದು ಪ್ರಶ್ನೆಗಳು. 25ನೇ ಪ್ರಶ್ನೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಇಲ್ಲಿ ನೋಡ್ತಾ ಹೋಗೋಣ. 1758ರವರೆಗೆ ವೈನಾಡ್ ಸಂಸ್ಥಾನವನ್ನು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಅದೇ ರೀತಿ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿಕೊಳ್ತಾನೆ. ರಾಜಧಾನಿಯನ್ನು ತಿರುವನಂತಪುರಕ್ಕೆ ವರ್ಗಾಂತರ ಅಥವಾ ಸ್ಥಳಾಂತರವನ್ನು ಮಾಡ್ತಾನೆ. ಇನ್ನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಇಲ್ಲಿ ತಡೆಗಟ್ತಾನೆ. ಅದೇ ರೀತಿ ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಇಲ್ಲಿ ಡಚ್ಚರ ಕೂಟವನ್ನು ಏನು ಮಾಡ್ತಾನೆ ಅಂತಂದ್ರೆ ಸೋಲಿಸ್ತಾನೆ. ಇನ್ನು ನೆಡುಮಂಗಡ ಮತ್ತು ಕೊಟ್ಟಾರಕ ಅಂತಕ್ಕಂಥ ಒಂದು ವ್ಯಾಪಾರಿ ಕೇಂದ್ರಗಳನ್ನು ಕೂಡ ಇಲ್ಲಿ ವಶಪಡಿಸಿಕೊಳ್ತಾನೆ. ಇನ್ನು 1741ರಲ್ಲಿ ಡಚ್ಚರ್ ಏನು ಮಾಡ್ತಾರೆ ಅಂತಂದ್ರೆ ತಿರುವಾಂಕೂರಿನ ಮೇಲೆ ಯುದ್ಧ ಸಾರುತ್ತಾರೆ. ಯುದ್ಧ ಸಾರಿದಾಗ ಮಾರ್ತಾಂಡವರ್ಮ ಏನು ಮಾಡ್ತಾನೆ ಅಂತಂದ್ರೆ ಡಚ್ಚರನ್ನು ಇಲ್ಲಿ ಹಿಮ್ಮೆಟ್ಟಿಸ್ತಾನೆ. ಇನ್ನು ಕೊನೆಯದಾಗಿ ಡಚ್ಚರ್ ಏನು ಮಾಡ್ತಾರೆ ಅಂತಂದರೆ 1753ರಲ್ಲಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಒಪ್ಪಂದ ಮಾಡಿ ಸಂಪೂರ್ಣ ಅಧಿಕಾರವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಒಪ್ಪಿಸಿ ಶರಣಾಗ್ತಾರೆ. ಇದಿಷ್ಟು ಮಾರ್ತಾಂಡವರ್ಮನ ಒಂದು ಸಾಧನೆ ಆಗಿರ್ಬೋದು ಅಥವಾ ಡಚ್ಚರನ್ನು ಇಲ್ಲಿ ನಿಯಂತ್ರಣ ಮಾಡಿದಾಗಿರ್ಬೋದು. ಅಥವಾ ಪ್ರಶ್ನೆ ಏನು ಕೇಳಿದರು ಅಂತೇಳಿ ನೋಡ್ತಾ ಹೋಗೋಣ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತೇಳಿ. ಇದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇಲ್ಲಿ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು. ಇನ್ನು ಸೇನೆಯ ವೇತನ ಆಗಿರ್ಬೋದು, ನಿರ್ವಹಣೆ ವೆಚ್ಚ ಆಗಿರ್ಬೋದು ಸಂಬಂಧಪಟ್ಟ ರಾಜ್ಯವಿಲ್ಲಿ ಭರಿಸ್ತಕ್ಕಂಥದ್ದು. ಆಸ್ಥಾನದಲ್ಲಿ ಬ್ರಿಟಿಷ್ ಒಂದು ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಬೇಕು. ಅದೇ ರೀತಿ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ಇಲ್ಲಿ ನೇಮಕ ಮಾಡಿಕೊಳ್ಳುವಂತಿಲ್ಲ. ಇನ್ನು ಯಾವುದೇ ರಾಜ್ಯದೊಂದಿಗೆ ಯುದ್ಧ ಆಗಿರ್ಬೋದು ಅಥವಾ ಸಂಧಾನ ಆಗಿರ್ಬೋದು ಇದನ್ನು ಮಾಡಿಕೊಳ್ಬೇಕಾದ್ರೆ ಬ್ರಿಟಿಷರ ಒಂದು ಅನುಮತಿ ಅಥವಾ ಸಮ್ಮತಿ ಇಲ್ಲಿ ಬೇಕಾಗ್ತದೆ. ಇನ್ನು ಇದೆಲ್ಲದಕ್ಕೂ ಕಂಪ್ನಿ ಏನು ಮಾಡ್ತಾಯಿತ್ತು ಅಂತಂದಾಗ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಬಂಧನೆಗಳು. ಓಕೆ, ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಕಾಡ್ಗಿಚ್ಚು ಉಂಟು ಮಾಡ್ತಕ್ಕಂಥ ಘರ್ಷಿತ ಮರಗಳನ್ನು ಇಲ್ಲಿ ಮೊದಲು ತೆಗಿಬೇಕು. ಅರಣ್ಯದ ಮರಗಳಿಗೆ ತಗಲ್ತಕ್ಕಂಥ ಒಂದು ರೋಗಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಸಸ್ಯಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸಬೇಕು. ಅದೇ ರೀತಿ ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಿಸುವಿಕೆಯನ್ನು ಏನು ಮಾಡೋದು ಅಂತಂದ್ರೆ ನಿಯಂತ್ರಣ ಮಾಡಬೇಕು. ಸಾರ್ವಜನಿಕರನ್ನು ಇಲ್ಲಿ ಗಿಡ ನೆಡಲು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಜನರಿಗೆ ತಿಳುವಳಿಕೆ ನೀಡಿ ಅರಣ್ಯ ಸಂರಕ್ಷಣೆಗೆ ಇಲ್ಲಿ ಪ್ರೇರೇಪಿಸುವುದು. ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಕಾರ್ಯಗತಗೊಳಿಸ್ತಕ್ಕಂಥದ್ದು. ಇದಿಷ್ಟು ಇಲ್ಲಿ ಅರಣ್ಯ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಅಥವಾ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ ಇಲ್ಲಿ ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ ಅಂತೇಳಿ. ಹೇಗೆ ತಂದಾಗ ಆ ಕಾಲದ ನೈಜ ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯಲ್ಲಿ ಈ ದೂರ ಸಂವೇದಿ ತಂತ್ರಜ್ಞಾನದಿಂದ ತಿಳಿತಿದೆ. ಇನ್ನು ಇದರಿಂದ ಪಡಿತಕ್ಕಂಥ ಮಾಹಿತಿಯನ್ನು ಸುಲಭವಾಗಿ ಏನು ಮಾಡ್ಬೋದು ಅಂತಂದ್ರೆ ಕಂಪ್ಯೂಟರ್ಗಳಿಂದ ವಿಶ್ಲೇಷಣೆ ಮಾಡ್ಬೋದು. ಇನ್ನು ಕಡಿಮೆ ವೆಚ್ಚದ ಮಾಹಿತಿ ಒಂದು ಸಂಗ್ರಹಣೆ ಇಲ್ಲಿ ಆಗಿರ್ತದೆ ವಿಧಾನ. ಇನ್ನು ಹವಾಮಾನ ವೈಪರೀತ್ಯ ಇದ್ದರೂ ಕೂಡ ಇಲ್ಲಿ ಚಿತ್ರಗಳನ್ನು ನಾವು ಇಲ್ಲಿ ಪಡೆದುಕೊಳ್ಬೋದು. ನೈಸರ್ಗಿಕ ವಿಕೋಪಗಳ ಒಂದು ಪ್ರಭಾವದ ಪ್ರದೇಶ ಹಾಗೂ ಅನಾಹುತಗಳ ತೀವ್ರತೆಯ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಈ ಒಂದು ದೂರ ಸಂವೇದಿ ತಂತ್ರಜ್ಞಾನ ಅಂತಕ್ಕಂಥದ್ದು ಉಪಯುಕ್ತವಾಗ್ತದೆ. ಇನ್ನು ಭೂಬಳಕೆ, ಅರಣ್ಯ, ಜಲರಾಶಿ, ವಸತಿ, ಬೆಳೆ ಹಂಚಿಕೆ ಮುಂತಾದ ಒಂದು ಪ್ರಾಕೃತಿಕ ಲಕ್ಷಣಗಳ ಕುರಿತಾಗಿ ಇಲ್ಲಿ ತಿಳ್ಕೊಳ್ಬೋದು. ಇನ್ನು ನೈಸರ್ಗಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಈ ಒಂದು ದೂರ ಸಂವೇದಿ ತಂತ್ರಜ್ಞಾನ ಅಂತಕ್ಕಂಥದ್ದು ಅಗತ್ಯವಾಗ್ತದೆ. 27ನೇ ಪ್ರಶ್ನೆ ಏನಿತ್ತು ಅಂತಂದಾಗ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಂಥೇಳಿ. ಇಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಜನರನ್ನು ಇಲ್ಲಿ ಪಾಲ್ಗೊಳ್ಳುವಿಕೆ ಅಂತಕ್ಕಂಥದ್ದು. ಆಮೇಲೆ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತದೆ. ಅದೇ ರೀತಿ ಆರೋಗ್ಯ ಮತ್ತು ನೈರ್ಮಲ್ಯ ಒಂದು ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು. ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಿದೆ. ಇನ್ನು ಆಹಾರ ಸಂರಕ್ಷಣಾ ಘಟಕಗಳನ್ನು ಸ್ಥಾಪನೆ ಮಾಡ್ತದೆ. ಅದೇ ರೀತಿ ಆಶ್ರಯ ಯೋಜನೆಗಳ ಮೂಲಕ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು. ಇನ್ನು ಸುವರ್ಣ ಗ್ರಾಮೋದಯ ಯೋಜನೆಯ ಮೂಲಕ ಇಲ್ಲಿ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹವನ್ನು ಕೊಡುವುದು. ಇನ್ನು ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನು ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಇಷ್ಟು ಅಂಶಗಳನ್ನ ಇಲ್ಲಿ ಬರೀತಕ್ಕಂಥದ್ದು. ಇನ್ನು ಅಥವಾ ಪ್ರಶ್ನೆ ಕೇಳಿದ್ರು ಏನಂತಂದ ನೋಡೋಣ.
ಸೊ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸ ಅಂತೇಳಿ ಇತ್ತು. ಸೊ ಇದು ಎಕ್ಸಾಮ್ 1ರಲ್ಲಿ ಕೂಡ ಏನು ಮಾಡಿದಿರುತ್ತಂದರೆ ಇಲ್ಲಿ ಕೇಳಿದ್ರು. ಇದು ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ವೈಯಕ್ತಿಕ ಹಣಕಾಸಿನಲ್ಲಿ ನೋಡ್ತಾ ಹೋಗೋಣ. ಸೊ ವ್ಯಕ್ತಿಯ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತದೆ. ಇನ್ನು ಸಾರ್ವಜನಿಕ ಹಣಕಾಸು ಅಂದಾಗ ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಪಡ್ತಿದೆ. ಇನ್ನು ವೈಯಕ್ತಿಕ ಹಣಕಾಸಿನಲ್ಲಿ ಆದಾಯ ಅಂದಾಜು ಮಾಡಲಾಗ್ತದೆ ಮೊದಲು. ಇನ್ನು ಸರ್ಕಾರದಲ್ಲಿ ನೋಡ್ತಾ ಹೋಗೋದ್ರೆ ಸೊ ಮೊದಲು ಏನು ಮಾಡ್ತಾರೆ ಅಂತಂದರೆ ವೆಚ್ಚವನ್ನು ಅಂದಾಜು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸ್ಕೊಳ್ತಾರೆ. ಇನ್ನು ಅದೇ ರೀತಿ ವೈಯಕ್ತಿಕ ಹಣಕಾಸಿನಲ್ಲಿ ವ್ಯವಹಾರಗಳನ್ನು ಗೌಪ್ಯವಾಗಿ ಇಡಲಾಗ್ತದೆ. ಇನ್ನು ಇಲ್ಲಿ ಶಾಸನ ಸಭೆಗಳಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ ಸಾರ್ವಜನಿಕ ಹಣಕಾಸಿನಲ್ಲಿ. ಇನ್ನು ವೈಯಕ್ತಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ಸೊ ಅವರ ಒಂದು ಪ್ರಗತಿಗೆ ಇಲ್ಲಿ ಪೂರಕವಾಗ್ತದೆ. ಇನ್ನು ಸಾರ್ವಜನಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ಅದು ದೇಶದ ಒಂದು ಪ್ರಗತಿಗೆ ಇಲ್ಲಿ ಕುಂಠಿತವಾಗ್ತದೆ. 28ನೇ ಪ್ರಶ್ನೆ. ಸೊ ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಯಾವುವು ಅಂತೇಳಿ. ಸೊ ಸಾಲ ಕೊಡ್ತದೆ, ಠೇವಣಿ ಅಂಗೀಕರಿಸ್ತದೆ, ಹಣದ ವರ್ಗಾವಣೆ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ವಿದೇಶಿ ವಿನಿಮಯ, ಹೆಸರಿನ ಗುರುತು ಅಂತಕ್ಕಂಥದ್ದು. ಆಮೇಲೆ ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನೋಡಿಕೊಳ್ತದೆ. ಸೊ ವ್ಯಕ್ತಿ, ಕಂಪನಿ ಆಗಿರ್ಬೋದು. ಸೊ ಭದ್ರತಾ ಕಪಾಟು ಸೌಲಭ್ಯವನ್ನು ಒದಗಿಸಿಕೊಡ್ತದೆ. ಈ ರೀತಿ ಬ್ಯಾಂಕ್ ಸಲ್ಲಿಸ್ತಕ್ಕಂಥ ಸೇವೆಗಳಂತೇಳಿ ಬರಿಬೋದು. ಅಥವಾ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ ಇಲ್ಲಿ ಉದ್ಯಮಿಯ ಒಂದು ಗುಣಲಕ್ಷಣಗಳು ಅಥವಾ ಯಶಸ್ವಿ ಉದ್ಯಮಿಯ ಲಕ್ಷಣಗಳು ಯಾವುವು ಅಂತೇಳಿ. ಸೃಜನಾತ್ಮಕ ಇರ್ತದೆ, ಕ್ರಿಯಾತ್ಮಕ ಇರ್ತದೆ. ಸೊ ಗುಂಪು ಕಟ್ಟುವುದಾಗಿರ್ಬೋದು, ನಾಯಕತ್ವ ಆಗಿರ್ಬೋದು, ಹೊಸ ಪದ್ಧತಿಗಳನ್ನು ರೂಢಿಗೆ ತರುವುದು, ಸೊ ಪ್ರಚೋದನೆಯ ಒಂದು ಸಾಧನೆ ಆಗಿರ್ಬೋದು. ಆಮೇಲೆ ಸಮಸ್ಯೆ ಪರಿಹಾರ, ಗುರು ಮುಟ್ಟುವಿಕೆ, ಆಮೇಲೆ ನಷ್ಟಭರಿತಕ್ಕೆ ಸಿದ್ಧ ಆಗಿರ್ಬೋದು, ವಚನಬದ್ಧತೆ ಆಗಿರ್ಬೋದು, ಆಮೇಲೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು. ಸೊ ಇಷ್ಟು ಏನಂತಂದರೆ ಇಲ್ಲಿ ಉದ್ಯಮಶೀಲತೆ ಅಥವಾ ಉದ್ಯಮಿಯ ಒಂದು ಗುಣಲಕ್ಷಣಗಳಂತೇಳಿ. ಸೊ 29ನೇ ಪ್ರಶ್ನೆ. ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಇಲ್ಲಿ ದಯಾನಂದ ಸರಸ್ವತಿಯವರ ಒಂದು ಪಾತ್ರವು ಅವಿಸ್ಮರಣೀಯವಾದದ್ದು, ಸಮರ್ಥಿಸಿ ಅಂತೇಳಿ. ಸೊ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವಂತ ಹೇಳ್ತಾರೆ. ಆಮೇಲೆ ವೇದಗಳಿಗೆ ಹಿಂದಿರುಗಿ ಅಂತೇಳಿ ಘೋಷಣೆಯನ್ನು ಕೂಗ್ತಾರೆ. ಸೊ ವಿಗ್ರಹಾರಾಧನೆ ಆಗಿರ್ಬೋದು, ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ. ಸ್ವದೇಶಿ ವಸ್ತುಗಳ ಬಳಕೆಗೆ ಒಂದು ಕರೆಯನ್ನು ಕೊಡ್ತಾರೆ. ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ರಚನೆ ಮಾಡ್ತಾರೆ. ಇನ್ನು ಶುದ್ಧಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಭಾರತೀಯರಿಗೆ ಭಾರತ ಅಂತಕ್ಕಂಥ ಒಂದು ಘೋಷಣೆಯಲ್ಲಿ ಕೂಗ್ತಾರೆ. ಸೊ ಇಷ್ಟು ದಯಾನಂದ ಸರಸ್ವತಿಯವರ ಒಂದು ಪಾತ್ರ. 30ನೇ ಪ್ರಶ್ನೆ. ಭಾರತ ವಿದೇಶಾಂಗ ನೀತಿಯ ಒಂದು ಮೂಲ ತತ್ವಗಳನ್ನು ವಿವರಿಸಿ ಅಂತೇಳಿ. ಸೊ ವಸಾಹತುಶಾಹಿತ್ವ ಒಂದು ನೀತಿಗೆ ವಿರೋಧ ಆಗಿರ್ಬೋದು, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ ಆಗಿರ್ಬೋದು, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ಆಮೇಲೆ ನಿಶಸ್ತ್ರೀಕರಣ ಒಂದು ಬೆಂಬಲ ಆಗಿರ್ಬೋದು, ವಿಶ್ವಶಾಂತಿಗೆ ಬೆಂಬಲ, ಸೊ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಒಂದು ಆದ್ಯತೆ ಅಂಥೇಳಿ ಇಷ್ಟು ಅಂಶಗಳದವ ನೋಡ್ಕೊಳ್ಬೋದು. ಇನ್ನು ಅದೇ ರೀತಿ 31ನೇ ಪ್ರಶ್ನೆ. ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ಒಂದು ವ್ಯತ್ಯಾಸಗಳನ್ನು ವಿವರಿಸಿ ಅಂತೇಳಿ. ಇಲ್ಲಿ ನೋಡ್ತಾ ಹೋಗಿ ಸಂಘಟಿತ ಕಾರ್ಮಿಕರು, ಸೊ ಅಸಂಘಟಿತ ಕಾರ್ಮಿಕರು ಅಂತೇಳಿ. ಸಂಘಟಿತ ಕಾರ್ಮಿಕರಿಗೆ ನೋಡ್ತಾ ಹೋಗೋದಾದ್ರೆ ಸೊ ಕಾಯ್ದೆ ಕಾನೂನುಗಳಿರ್ತಾವೆ, ನಿಗದಿತ ವೇತನ ಇರ್ತದೆ, ವೇತನ ಸೌಲಭ್ಯ ಇರ್ತದೆ, ಅಧಿಕಾರದ ಏಣಿಶ್ರೇಣಿ ಇರ್ತದೆ, ಆಮೇಲೆ ವೈದ್ಯಕೀಯ ಸೌಲಭ್ಯ ಆಗಿರ್ಬೋದು, ಕೆಲಸಕ್ಕೆ ಭದ್ರತೆ ಇರ್ತದೆ. ಇನ್ನು ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯ ಕೂಡ ಇಲ್ಲಿ ಇರ್ತದೆ. ಇನ್ನು ಅಸಂಘಟಿತ ನೋಡ್ತಾ ಹೋದ್ರೆ ಸೊ ಎಲ್ಲವೂ ಅಪೋಸಿಟಾಗಿ ಬರೀತಕ್ಕಂಥದ್ದು. ಓಕೆ. ಇನ್ನು 32ನೇ ಪ್ರಶ್ನೆ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿ ಅಂತೇಳಿ. ಇಲ್ಲಿ ನೋಡ್ತಾ ಹೋಗೋಣ. ಸೊ ನಾಯಕತ್ವದ ಒಂದು ಕೊರತೆ ಇರ್ತದೆ, ಅದೇ ರೀತಿ ಒಗ್ಗಟ್ಟಿನ ಕೊರತೆ ಆಗಿರ್ಬೋದು, ನಿಶ್ಚಿತ ಗುರಿ ಇರಲಿಲ್ಲ, ಆಮೇಲೆ ಶಸ್ತ್ರಾಸ್ತ್ರಗಳ ಒಂದು ಕೊರತೆ ಆಗಿರ್ಬೋದು, ಅದೇ ರೀತಿ ಇಡೀ ದೇಶದ ತುಂಬೆಲ್ಲ ಅದು ಹರಡಿರಲಿಲ್ಲ, ಸೈನಿಕರಿಂದ ಲೂಟಿ ಮತ್ತು ದರೋಡೆ ಕಂಡುಬರ್ತದೆ, ಮಾರ್ಗದರ್ಶನ ಇರಲಿಲ್ಲ, ಆಮೇಲೆ ನೈಪುಣ್ಯ ಮತ್ತು ತಂತ್ರಜ್ಞಾನದ ಒಂದು ಕೊರತೆ ಕೂಡ ಇಲ್ಲಿ ಕಂಡುಬಂತು. ಓಕೆ. ಇನ್ನು 33ನೇದು. ಪ್ರವಾಹಗಳು ಉಂಟಾಗಲು ಕಾರಣಗಳೇನು ಅಂತೇಳಿ. ಇಲ್ಲಿ ನೋಡ್ತಾ ಹೋದ್ರೆ ಸೊ ನೈಸರ್ಗಿಕ ಒಂದು ಪರಿಸ್ಥಿತಿಗಳಲ್ಲಿ ನೋಡ್ತಾ ಹೋದ್ರೆ ಅಥವಾ ನೈಸರ್ಗಿಕ ಒಂದು ಕೊರತೆಗಳಲ್ಲಿ ನೋಡ್ತಾ ಹೋದ್ರೆ ಅತ್ಯಧಿಕ ಮಳೆ ಆಗಿರ್ಬೋದು, ಹಿಮ ಕರಗುವಿಕೆ ಆಗಿರ್ಬೋದು, ಆಮೇಲೆ ಆವರ್ತ ಮಾರುತ ಆಗಿರ್ಬೋದು ಮತ್ತು ಮೇಘಸ್ಫೋಟ ಅಂತೇಳಿ ಕರಿತೀವಿ. ಇನ್ನು ನದಿಗಳು ಸರಾಗವಾಗಿ ಇಲ್ಲಿ ಹರಿಯಲಾದಷ್ಟು ಇಲ್ಲಿ ಅಡಚಣೆ ಉಂಟಾಗ್ತದೆ. ಇನ್ನು ನದಿ ಪಾತ್ರದಲ್ಲಿ ಹೂಳು ತುಂಬುವಿಕೆ. ಸೊ ಮಾನವ ಕೃತ್ಯಗಳಂತೇಳಿ ನೋಡಿದಾಗ ಅರಣ್ಯನಾಶ ಆಗಿರ್ಬೋದು, ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಕೃಷಿ ವ್ಯವಸ್ಥೆ ಆಗಿರ್ಬೋದು, ಒಡ್ಡು ಮತ್ತು ಅಣೆಕಟ್ಟುಗಳ ಒಡೆದು ಹೋಗೋದ್ರಿಂದ ಇನ್ನು ಶೀಘ್ರ ಗತಿಯ ನಗರೀಕರಣದಿಂದಲೂ ಕೂಡ ಏನಾಗ್ತೈತೆ ಅಂದ್ರೆ ಪ್ರವಾಹಗಳು ಉಂಟಾಗ್ತದೆ.
ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಸೊ 4 ಅಂಕದ ಒಂದು ಪ್ರಶ್ನೆಗಳು. ಸೊ ಮೈಸೂರು ಸಂಸ್ಥಾನಕ್ಕೆ 10ನೇ ಚಾಮರಾಜೇಂದ್ರ ಒಡೆಯರ ಒಂದು ಕೊಡುಗೆಗಳನ್ನು ವಿವರಿಸಿ ಅಂತೇಳಿ. ಸೊ ಒಳ್ಳೆಯ ಆಡಳಿತಗಾರರಾಗಿರ್ತಾರೆ. ಸೊ ಉದಾರ ಮನೋಭಾವ ಉಳ್ಳವರು ಕೂಡ ಇರ್ತಾರೆ. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸ್ತಾರೆ. ಸೊ ಕೋಲಾರದ ಚಿನ್ನದ ಗಣಿ ಆಗಿರ್ಬೋದು, ಬೆಂಗಳೂರು ಟು ಮೈಸೂರು ಒಂದು ರೈಲ್ವೆ ಮಾರ್ಗವನ್ನು ಪ್ರಾರಂಭ ಮಾಡ್ತಾರೆ. ದೇಶದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸ್ತಾರೆ. ಆಮೇಲೆ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಇಲ್ಲಿ ಆರಂಭಿಸ್ತಾರೆ. ಹೆಣ್ಣು ಮಕ್ಕಳಿಗಾಗಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಕೂಡ ಇಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಇನ್ನು ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅನೇಕ ವಿದ್ವಾಂಸರುಗಳಿಗೆ ಇಲ್ಲಿ ಆಶ್ರಯವನ್ನು ಕೊಡ್ತಾರೆ. ಸೊ ಅಥವಾ ಪ್ರಶ್ನೆ ಏನಿತ್ತು ಅಂತಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ ಅಂತೇಳಿ. 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಇಲ್ಲಿ ಜಾರಿಗೆ ತರ್ತಾನೆ ಬಂಗಾಳ ಮತ್ತು ಬಿಹಾರದಲ್ಲಿ. ಇನ್ನು ಜಮೀನ್ದಾರರು ಭೂಮಾಲೀಕರಾಗಿದ್ದು ಪ್ರತಿ ವರ್ಷ ನಿಗದಿತ ಮೊತ್ತದ ಕಂದಾಯವನ್ನು ಇಲ್ಲಿ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ರು. ಸೊ ನಿಗದಿತ ಸಮಯದೊಳಗೆ ಕಂದಾಯ ಸಲ್ಲಿಸದಿದ್ದರೆ ಸರ್ಕಾರ ಜಮೀನ್ದಾರರ ಒಂದು ಭೂಮಾಲೀಕತ್ವವನ್ನು ಹಿಂಪಡಿತಾ ಇತ್ತು. ಇನ್ನು ಜಮೀನ್ದಾರರು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥದ್ರ ಮೂಲಕ ರೈತರನ್ನು ಶೋಷಣೆ ಮಾಡ್ತಾರೆ. ಇನ್ನು ಅತಿವೃಷ್ಟಿ ಅನಾವೃಷ್ಟಿ ಅಂತೇಳಿ ಕರಿತೀವಿ. ಅವಾಗಿದ್ದರೂ ಕೂಡ ಏನು ಮಾಡ್ತಿದ್ರು ಅಂತಂದರೆ ಜಮೀನ್ದಾರರು ಕಂದಾಯವನ್ನು ವಸೂಲಿ ಮಾಡ್ತಾಯಿದ್ರು. ಸೊ ಈ ಒಂದು ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರಿಗೆ ಲಾಭವಾಯಿತು ವಿನಃ ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭವಾಗಲಿಲ್ಲ. ಇನ್ನು ರೈತರು ಕೂಲಿ ಕಾರ್ಮಿಕರಿಗೆ ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಒಂದು ಅವಕಾಶಗಳು ಸಿಗಲಿಲ್ಲ. ಇನ್ನು ಇದರ ಪರಿಣಾಮವಾಗಿ ರೈತರು ಮತ್ತು ಕೂಲಿ ಕಾರ್ಮಿಕರು ಒಂದು ಶೋಷಣೆಗೆ ಏನಾಗ್ತಾರೆ ಅಂತಂದ್ರೆ ಒಳಗಾಗ್ತಾರೆ. ಇದಿಷ್ಟೇನಂತಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ಅಂತೇಳಿ. ಸೊ 35ನೇ ಪ್ರಶ್ನೆ, ಮರುಭೂಮಿ ಮಣ್ಣು ಮತ್ತು ಮೆಕ್ಕಲು ಮಣ್ಣಿಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅಂತೇಳಿ ಕೇಳಿದರು. ಮರುಭೂಮಿ ಮಣ್ಣಲ್ಲಿ ನೋಡ್ತಾ ಹೋಗೋಣ. ಸೊ ಕಡಿಮೆ ಮಳೆ ಮತ್ತು ಅತ್ಯಧಿಕ ಒಂದು ಉಷ್ಣಾಂಶ ಪ್ರದೇಶದಲ್ಲಿ ಈ ಮರುಭೂಮಿ ಮಣ್ಣು ನಿರ್ಮಾಣವಾಗ್ತದೆ. ಇನ್ನು ಮೆಕ್ಕಲು ಮಣ್ಣು ನೋಡಿದಾಗ ನದಿಗಳು ಒಂದು ಪರ್ವತಗಳಿಂದ ಹೊತ್ತು ತಂದು ಸಂಚಯಿಸಿದ್ರಿಂದ ನಿರ್ಮಾಣವಾಗ್ತದೆ. ಮರುಭೂಮಿ ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತೈತೆ ಅಂದಾಗ ರಾಜಸ್ಥಾನ್, ಪಂಜಾಬ್, ಹರಿಯಾಣ ಮತ್ತು ಕಚ್ ಪ್ರದೇಶಗಳಲ್ಲಿ ಕಂಡು ಬಂದ್ರೆ, ಇನ್ನು ಭಾರತದಲ್ಲಿ ವಿಸ್ತಾರವಾಗಿ ಈ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಹರಡಿಕೊಂಡಿದ್ದ ಅದರ ರಾಜ್ಯಗಳು ತೆಗೆದುಕೊಂಡಾಗ ಉತ್ತರ ಪ್ರದೇಶ, ಬಿಹಾರ, ಪಂಜಾಬ್, ಹರಿಯಾಣಗಳಲ್ಲಿ ನೋಡ್ಬೋದು. ಇನ್ನು ಇಲ್ಲಿ ಮರುಭೂಮಿ ಮಣ್ಣಲ್ಲಿ ಕಣಗಳ ನಡುವೆ ಅಧಿಕ ರಂಧ್ರತೆ ಇರ್ತದೆ ಅಂತೇಳಿ ನೋಡ್ಬೋದು. ಇನ್ನು ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗ್ತದೆ. ಇನ್ನು ನೆಕ್ಸ್ಟು ಬೆಳೆಗಳನ್ನು ಯಾವ ಬೆಳಿಬೋದು ಅಂತಂದ್ರೆ ಸಜ್ಜೆ ಮತ್ತು ಖರ್ಜೂರಗಳನ್ನು ಬೆಳಿಬೋದು. ಸೊ ಇಲ್ಲಿ ಮೆಕ್ಕಲು ಮಣ್ಣಿನಲ್ಲಿ ನೋಡ್ತಾ ಹೋದ್ರೆ ಗೋಧಿ, ಭತ್ತ, ಕಬ್ಬು, ಹತ್ತಿ, ಸೆಣಬು ಮುಖ್ಯವಾಗಿ ಈ ಬೆಳೆಗಳನ್ನು ಬೆಳಿಬೋದು. ಅಥವಾ ಪ್ರಶ್ನೆ ಇತ್ತು, ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯು ಅನೇಕ ಬದಲಾವಣೆಗಳಿಂದ ಕಾರಣವಾಗಿದೆ ಹೇಗೆ ಅಂತೇಳಿ. ಟೆಲಿಫೋನ್ ಆಗಿರ್ಬೋದು, ಅಂತರ್ಜಾಲ ರಕ್ಷಣಾ ಇಲಾಖೆಯಲ್ಲಿ ಇದನ್ನು ಬಳಕೆ ಮಾಡಲಾಗ್ತದೆ. ಉಪಗ್ರಹ ಉಡಾವಣೆ, ಚಂದ್ರನ ಮೇಲೆ ಪಾದಾರ್ಪಣೆಯಲ್ಲಿ ಬಳಕೆ ಆಗಿರ್ಬೋದು. ಪಾರದರ್ಶಕ ಆಡಳಿತ, ಅದಕ್ಕೆ ಉದಾಹರಣೆ ನೆಮ್ಮದಿ, ಸಕಾಲ, ಜನಸ್ಪಂದನ ಅಂತೇಳಿ ಕರಿತೀವಿ. ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿರ್ಬೋದು. ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಯಲ್ಲಿ ಉನ್ನತ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗ್ತಾಯಿದೆ. ಇನ್ನು ಮುಖ್ಯವಾಗಿ ಕೃತಕ ಬುದ್ಧಿಮತ್ತೆ ಒಂದು ಬಳಕೆ ಆಗಿರ್ಬೋದು, AI ಅಂತೇಳಿ ಕರಿತೀವಿ. ಇನ್ನು ಯುದ್ಧ ಸಾಮಗ್ರಿ, ಪರಮಾಣು ಬಾಂಬ್ ತಯಾರಿಕೆಯಲ್ಲಿ ಬಳಕೆಯನ್ನು ಮಾಡಲಾಗ್ತದೆ. ಇನ್ನು 36ನೇ ಪ್ರಶ್ನೆ, ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಅಂತೇಳಿ ಇತ್ತು. WC ಬ್ಯಾನರ್ಜಿ ಆಗಿರ್ಬೋದು, MG ರಾನಡೆ ಆಗಿರ್ಬೋದು, ಆಮೇಲೆ ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು, ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು. ಇವರು ಪ್ರಮುಖರು. ಇನ್ನು ಮಂದಗಾಮಿಗಳು ಬ್ರಿಟಿಷ್ ಆಳ್ವಿಕೆಯಲ್ಲಿ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಇನ್ನು ಮನವಿಗಳ ಮೂಲಕ, ಪ್ರಾರ್ಥನೆಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾಯಿದ್ರು. ಜನರಲ್ಲಿ ರಾಜಕೀಯ ಎಚ್ಚರವನ್ನು ತರಲು ಪ್ರಯತ್ನವನ್ನು ಮಾಡಿದರು. ಇನ್ನು ಮಂದಗಾಮಿಗಳ ಬೇಡಿಕೆ ಅಂತೇಳಿ ನೋಡಿದಾಗ ದೇಶದ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣವನ್ನು ಕೊಡುವುದು, ಅದು ರಾಜಕೀಯವಾಗಿ. ಇನ್ನು ಬಡತನದ ಬಗ್ಗೆ ಅಧ್ಯಯನ ಮಾಡಲು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸುವುದು. ಇವೆಲ್ಲವೂ ಕೂಡ ಏನಂತಂದ್ರೆ ಮಂದಗಾಮಿಗಳ ಬೇಡಿಕೆಗಳು. ಇನ್ನು 4 ಅಂಕದ ಕೊನೆಯ ಪ್ರಶ್ನೆ, ಕೋಮುವಾದವು ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ ಹೇಗೆ ಅಂತೇಳಿ. ಅಂದರೆ ಇಲ್ಲಿ ದುಷ್ಪರಿಣಾಮಗಳನ್ನು ಬರೀತಕ್ಕಂಥದ್ದು. ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇದು ಸಾಮಾಜಿಕ ಭಿನ್ನತೆಯನ್ನು ಸೃಷ್ಟಿ ಮಾಡ್ತದೆ. ಆಮೇಲೆ ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆಗೆ ಕಾರಣವಾಗ್ತದೆ. ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಉಂಟು ಮಾಡ್ತದೆ. ಆರ್ಥಿಕ ವೈಷಮ್ಯಕ್ಕೆ ಕಾರಣವಾಗ್ತದೆ. ರಾಜಕೀಯ ಪೈಪೋಟಿಯನ್ನು ಉಂಟು ಮಾಡ್ತದೆ. ಅದೇ ರೀತಿ ಸಾಮಾಜಿಕ ನೆಮ್ಮದಿಯಲ್ಲಿ ನಾಶವಾಗ್ತದೆ. ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟಾಗ್ತದೆ.
ಸಾಂಸ್ಕೃತಿಕ ಒಂದು ಬಹುರೂಪತೆಗೆ ಧಕ್ಕೆ ಉಂಟು ಮಾಡ್ತದೆ. ವ್ಯಕ್ತಿಗಳ ಜೀವ ಆಗಿರ್ಬೋದು, ಸ್ವತ್ತುಗಳಿಗೆ ಇಲ್ಲಿ ಹಾನಿಯನ್ನು ಉಂಟು ಮಾಡ್ತದೆ ಯಾವುದು ತಂದಾಗ ಕೋಮುವಾದ ಅಂತೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ನಕ್ಷೆ ಒಂದು ಪ್ರಶ್ನೆ ಇರ್ತದೆ. ಸೊ ಯಾವ್ಯಾವ್ದಂದ್ರೆ 87ವರೆ ಪೂರ್ವ ರೇಖಾಂಶ ಬಾಂಬೆ ಹೈ, ಸೇಲಂ ಆಗಿರ್ಬೋದು, ಬಾಕ್ರಾನಂಗಲ್ ಒಂದು ಆಣೆಕಟ್ಟು, ಮಾಸಿನ್ ರಾಮ್, ಇಂದಿರಾ ಪಾಯಿಂಟ್, ಕೋಲ್ಕತ್ತಾ, ಲಾತೂರ್, ಆಮೇಲೆ ಮಲಬಾರ್ ತೀರ, ನರೋರಾ ಅಂತಕ್ಕಂಥವು. ಸೊ ಇದೆಲ್ಲವೂ ಕೂಡ ಇಲ್ಲಿ ಮ್ಯಾಪ್ನಲ್ಲಿ ನೀನು ನೋಡ್ಬೋದು. ಮೊದಲೇದಾಗಿ ನೋಡ್ತಾ ಹೋದ್ರೆ 82ವರೆ ಇಲ್ಲಿ ಪೂರ್ವ ರೇಖಾಂಶ ಅಂತೇಳಿದ. ಇನ್ನು ಹಾಗೆ ನೋಡ್ತಾ ಹೋದ್ರೆ ಸೊ ಬಾಕ್ರಾನಂಗಲ್ ಒಂದು ಅಣೆಕಟ್ಟು ಇಲ್ಲಿದೆ. ಇನ್ನು ಸೊ ಇಲ್ಲಿ ಒಂದು ಭಾಗದಲ್ಲಿ ಕಲ್ಕತ್ತಾ ಅಂತಕ್ಕಂಥದ್ದು, ಇಲ್ಲಿ ನರೋರಾ ಇದೆ, ಇಲ್ಲಿ ಲಾತೂರ್ ಅಂತಕ್ಕಂಥದ್ದು, ಆಮೇಲೆ ಬಾಂಬೆ ಹೈ ಅಂತಕ್ಕಂಥದ್ದು ಕಂಡು ಬರ್ತದೆ. ಇಲ್ಲಿ ಮಲಬಾರ್ ತೀರ ಅಂತಕ್ಕಂಥದ್ದು, ಇನ್ನು ಇಲ್ಲಿ ಸೇಲಂ ಅಂತಕ್ಕಂಥದ್ದು, ಇನ್ನು ಕೊನೆಯದಾಗಿ ಇಲ್ಲಿ ಏನಂತಂದ್ರೆ ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು. ಓಕೆ, ಇದಿಷ್ಟು ಏನಂತಂದ್ರೆ ಸೊ ಇಲ್ಲಿ ದಿನಾಂಕ 2/2/2026 ನಡೆದಿರ್ತಕ್ಕಂಥ ಸಮಾಜ ವಿಜ್ಞಾನ ಸೊ ಮಾದರಿ ಯಾವುದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಒಂದು ಪರೀಕ್ಷೆ 2 ಆಗಿರುತ್ತದೆ. ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.